ನಾಡಿನ ಐತಿಹಾಸಿಕ ಕುರುಹುಗಳು ಕಾಲಾಂತರದಲ್ಲಿ ನೆಲದಲ್ಲಿ ಹುದುಗಿದ್ದು ಅವು ಮಣ್ಣಿನ ದಿಬ್ಬಗಳಾಗಿವೆ. ಇಂತಹ ಸ್ಥಳಗಳಲ್ಲಿ ಉತ್ಖನನ ಮಾಡಿ ಇತಿಹಾಸ ತಿಳಿಸಬೇಕು ಅನ್ನುವ ಒತ್ತಾಯ ಕೇಳಿ ಬರ್ತಾ ಇದೆ. ಲಕ್ಕುಂಡಿಯಲ್ಲಿ ಉತ್ಖನನದ ಬೆನ್ನಲ್ಲೇ ಈ ಗ್ರಾಮದಲ್ಲಿ ಉತ್ಖನನಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾವುದು ಆ ಗ್ರಾಮ? ಆ ಬಗ್ಗೆ ವರದಿ ಇಲ್ಲಿದೆ. ಲಕ್ಕುಂಡಿ ಬಳಿಕ ಕಲಕೇರಿಯಲ್ಲಿ ಉತ್ಖನನಕ್ಕೆ ಪಟ್ಟು. ಐತಿಹಾಸಿಕ ಕುರುಹುಗಳ ರಕ್ಷಣೆಗೆ ಗ್ರಾಮಸ್ಥರ ಆಗ್ರಹ. ಕ್ರಿಸ್ತಪೂರ್ವದಿಂದಲೂ ಕರುನಾಡು ಇತಿಹಾಸ ಹೊಂದಿದೆ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ದೇವಾಲಯವಿದ್ದ ಇತಿಹಾಸವೂ ಇದೆ. ಅಲ್ಲದೆ ವಿಜಯನಗರ ಅರಸರ ಕಾಲದಲ್ಲಿ ಹೇಮಗಿರಿ, ಕನಕಗಿರಿ ಹಾಗೂ ಕಲ್ಯಾಣಗಿರಿ ಅನ್ನುವ ಗ್ರಾಮಗಳು ಪ್ರಸಿದ್ಧಿ ಪಡೆದಿದ್ದವು. ಅವುಗಳಲ್ಲಿ ಕಲ್ಯಾಣಗಿರಿಯೇ ಕಲಕೇರಿ ಅಂತ ತರ್ಕಿಸಲಾಗ್ತಿದೆ. ಕನಕಗಿರಿಯಿಂದ 6 ಕಿಲೋಮೀಟರ್ ದೂರದಲ್ಲಿರೋ ಕಲಕೇರಿಯ ನೆಲದಲ್ಲಿ ದೇವಾಲಯ, ಮೂರ್ತಿಗಳು, ವೀರಗಲ್ಲು ಸೇರಿದಂತೆ ಅನೇಕ ಕುರುಹುಗಳು ಹುದುಗಿವೆ. ಅಲ್ಲದೆ ಮೂರ್ತಿಗಳು ಹಾದಿ ಬೀದಿಯಲ್ಲಿ ಬಿದ್ದಿವೆ. ಹೀಗಾಗಿ ಈ ಇತಿಹಾಸ ತಿಳಿಸಲು ಈ ಪ್ರದೇಶದಲ್ಲಿ ಉತ್ಖನನ ನಡೆಸಬೇಕು ಅಂತ ಇತಿಹಾಸಕಾರರು ಆಗ್ರಹಿಸಿದ್ದಾರೆ. ಕಲಕೇರಿಯಲ್ಲಿಯ ಮಣ್ಣಿನ ದಿಬ್ಬವು ಕನಕರಾಯ ದೇವಸ್ಥಾನ ಅನ್ನಲಾಗುತ್ತಿದೆ. ಇಲ್ಲಿ ಗಣೇಶ, ಆಂಜನೇಯ ಸೇರಿದಂತೆ ವೀರಗಲ್ಲು ಶಾಸನಗಳಿವೆ. ಅವುಗಳ ರಕ್ಷಣೆಗಾಗಿ ಈ ಜಾಗದಲ್ಲಿ ಉತ್ಖನನವನ್ನು ನಡೆಸಿ ಇತಿಹಾಸ ಉಳಿಸಬೇಕು ಅಂತ ಗ್ರಾಮಸ್ಥರು ಕೂಡ ಸಚಿವರಿಗೆ ಮನವಿ ಮಾಡಿದ್ದಾರೆ. ಇನ್ನು ಇದರ ಬಗ್ಗೆ ಕ್ಷೇತ್ರದ ಶಾಸಕರು ಹಾಗೂ ಸಚಿವರಾದ ಶಿವರಾಜ್ ತಂಗಡಗಿ ಗ್ರಾಮಸ್ಥರ ಜೊತೆ ಮಾತಾಡಿದ್ದಾರೆ. ಕಲಕೇರಿ ಗ್ರಾಮದಲ್ಲಿ ಉತ್ಖನನ ನಡೆಸಲು ಪ್ರಾಚ್ಯವಸ್ತು ಇಲಾಖೆಗೆ ವಹಿಸಲಾಗಿದೆ. ಇಷ್ಟರಲ್ಲಿಯೇ ಉತ್ಖನನ ನಡೆಸಲಾಗುವುದು ಅಂತ ಹೇಳಿದರು. ಹಲವಾರು ಶಾಸನಗಳಿವೆ, ಹಲವಾರು ಬರಹಗಳಿವೆ, ಶಿಲಾನ್ಯಾಸಗಳಿವೆ. ಇವೆಲ್ಲವುಗಳನ್ನು ಸಂಬಂಧಪಟ್ಟ ಇಲಾಖೆಯವರು ಹೊರತೆಗೆದು ಇಂದಿನ ಕಾಲದ ಗತವೈಭವವನ್ನು ಈಗಿನ ಕಾಲದ ಜನಗಳಿಗೆ ಮತ್ತು ಪ್ರಪಂಚಕ್ಕೆ ವಿಸ್ತರಿಸಬೇಕಂತ ಅವರಲ್ಲಿ ಕೇಳಿಕೊಳ್ತೀವಿ. ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಚರ್ಚೆನೂ ಮಾಡಿದ್ದೀನಿ. ಅದಕ್ಕೆ ಕಮಿಟಿಯ ನಾನು ಅದೀನಿ, ಅದನ್ನ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಲಕ್ಕುಂಡಿ, ಕನಕಗಿರಿ ಅದು ಇನ್ನೊಂದು ಏನಾಗುತ್ತೆ ಸಮಸ್ಯೆ ಅಂತಂದರೆ, ನಾನು ಸ್ವಲ್ಪ ಹೆದರಾಗತ್ತೀನಿ. ಏನಂತಂದರೆ ಪ್ರಾಚೀನ ಇದಕ್ಕೆ ಸೇರಿಸಿದಂದ್ರೆ ಅಧಿಕಾರಕ್ಕೆ ಪ್ರತಿ ಒಂದು ತೂತು ಹಾಕ್ಬೇಕಂದ್ರೆ ಪರ್ಮಿಷನ್ ತಗೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ. ಹೀಗಾಗಿ ಸಾಧಕ ಬಾಧಕಗಳ ಬಗ್ಗೆ ವಿಚಾರ ಮಾಡಕತ್ತೀನಿ. ಇದ್ರ ಬಗ್ಗೆ ನಾನು ಕಲಕೇರಿ ಐತಿಹ್ಯ ಕೇಂದ್ರವಾಗಿದೆ. ಇಲ್ಲಿ ಆಗಾಗ ಚಿನ್ನದ ನಾಣ್ಯಗಳು ಸಿಗುತ್ತಿವೆ. ಅಲ್ಲದೆ ಇದು ವಿಜಯನಗರ ಅರಸರ ಕಾಲದಲ್ಲಿ ಟಂಕಸಾಲಿ ಆಗಿತ್ತು ಎನ್ನಲಾಗಿದೆ. ಈ ಕಾರಣಕ್ಕೆ ಗ್ರಾಮದಲ್ಲೇ ಉತ್ಖನನಕ್ಕೆ ಆಗ್ರಹ ಕೇಳಿ ಬರ್ತಿದೆ. ಗ್ರಾಮಸ್ಥರ ಮನವಿಯಂತೆ ಇಲ್ಲಿ ಉತ್ಖನನ ಶುರುವಾದ್ರೆ ಏನೆಲ್ಲ ಸಿಗುತ್ತೆ ಅನ್ನೋ ಕುತೂಹಲ ಮೂಡಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.